ಮೊನ್ನೆ ಆಗಸ್ಟ್ 8ನೇ ತಾರೀಕು RBI ಮಾನಿಟರಿ ಪಾಲಿಸಿ ಮೀಟಿಂಗ್ ಇತ್ತು. ಅದರಲ್ಲಿ ಗವರ್ನರ್ ಬಂದು ರೆಪೋ ರೇಟ್ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟು ಹೋಗ್ತಾರಲ್ವಾ. ಅದರದ್ದು ನೀವು RBI ವೆಬ್ಸೈಟಿಗೆ ಬಂದರೆ ಅವರ ಕಂಪ್ಲೀಟ್ ಗವರ್ನರ್ ಸ್ಟೇಟ್ಮೆಂಟ್ ಏನಿತ್ತು ಅನ್ನೋದನ್ನ ನೋಡ್ಬೋದು. ಅದನ್ನು ನೋಡ್ತಿದ್ದಾಗ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳಿತ್ತು ನೋಡಿ. ಈ ಸಲ ಬಂದಾಗ ಸತತ 9ನೇ ಬಾರಿಗೆ 4:2 ಮೆಜಾರಿಟಿನಲ್ಲಿ 6.5% ಇಡಬೇಕು ಅಂತ ಇಂಟ್ರೆಸ್ಟ್ ರೇಟ್ನ ಡಿಸೈಡ್ ಮಾಡಿದ್ದಾರೆ. 9 ಬಾರಿ, ಲಾಸ್ಟ್ 9 ಸಲ ಯಾವಾಗ ಮೀಟ್ ಆಗಿದ್ದಾರೆ ಅವಾಗಿಂದನೂ ಅದೇ ರೀತಿಯೇ ಇಟ್ಕೊಂಡು ಬಂದಿದ್ದಾರೆ. ಇವಾಗ ಇದಲ್ದೆಲ್ಲ ಏನು ಮಾತಾಡಿದ್ರು, ಫುಡ್ ಇನ್ಫ್ಲೇಷನ್ ಬಗ್ಗೆ RBI ಗವರ್ನರ್ ಅವ್ರು ಮಾತಾಡಿದ್ರು. ತುಂಬಾ ಹೆಡ್ಲೈನ್ ಆಗಿತ್ತು. ತರಕಾರಿ ಬೆಲೆಗಳು, ಬೇಳೆಕಾಳುಗಳ ಬೆಲೆಗಳು ಎಲ್ಲ ಜಾಸ್ತಿ ಆಗಿತ್ತು ಅಂತ ನ್ಯೂಸ್ ಬಂದಿತ್ತು. 5.1% ರೀಚ್ ಆಗಿತ್ತು ನಮ್ಮ ಏನು ಒಂದು CPI, ಕಸ್ಟಮರ್ ಪ್ರೈಸ್ ಇನ್ಫ್ಲೇಷನ್ ಅಂತ ಏನು ಕರಿತೀವಿ ಅದನ್ನ. ಸೊ ಇದ್ರ ಬಗ್ಗೆ ನಾನು ಎಕನಾಮಿಕ್ ಸೈಕಲ್ ಮಾತಾಡಿದಾಗ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದೀನಿ. ಸೊ ಇದೆಲ್ಲ ಕಮ್ಮಿ ಆಗ್ಬೋದು, ಯಾಕಂದ್ರೆ ಮಾನ್ಸೂನ್ ಚೆನ್ನಾಗಿ ಆಗ್ತಿರೋದ್ರಿಂದ ಈ ಸಲ ನಿಧಾನಕ್ಕೆ ಅದು ಕಂಟ್ರೋಲಿಗೆ ಬರುತ್ತೆ ಅಂತೆಲ್ಲ ಮಾತಾಡಿದ್ರು. ಆದರೆ ಕೊನೆಗೆ ಒಂದಿಷ್ಟು ಹೊಸ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಡೊಮೆಸ್ಟಿಕ್ ಮಾರ್ಕೆಟ್, ಗ್ಲೋಬಲ್ ಮಾರ್ಕೆಟ್ ಇದೆಲ್ಲ ಹೇಳಿದ್ಮೇಲೆ ಅದರ ಕೊನೆಗೆ ಒಂದಿಷ್ಟು ಹೊಸ ಮಾರ್ಗಸೂಚಿಗಳನ್ನು ತರ್ತಾ ಇದೀವಿ, ಒಂದಿಷ್ಟು ಹೊಸ ಮೆಷರ್ಸ್ನ ತಗೊತಾ ಇದೀವಿ ಅಂತ ಹೇಳಿದ್ರು. ಅದರಲ್ಲಿ ನೋಡಿ ಇಂಪಾರ್ಟೆಂಟ್ ಆಗಿ ಅನ್ಸಿದ್ದು ನನಗೆ ಪಬ್ಲಿಕ್ ರೆಪಾಸಿಟರಿ ಆಫ್ ಡಿಜಿಟಲ್ ಲೆಂಡಿಂಗ್ ಆ್ಯಪ್ಸ್ ಅಂತ ಕೇಳಿದ್ದಾರೆ. ಅಂದರೆ ಇವಾಗ ಸಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಪ್ಲೇಸ್ಟೋರಲ್ಲಿ, ಆ್ಯಪಲ್ ಸ್ಟೋರಲ್ಲಿ ಯಾವ್ಯಾವ ಫೋನ್ ಯೂಸ್ ಮಾಡ್ತಾರಲ್ಲಿ ಸುಮಾರು ಆ್ಯಪ್ಗಳು ಬರ್ತಾ ಇರುತ್ತಲ್ವಾ. ಇದರಲ್ಲಿ ಎಷ್ಟೊಂದು ಆ್ಯಪ್ಗಳು ಚೈನೀಸ್ ಆ್ಯಪ್ಗಳಾಗಿತ್ತು, ಅಂದರೆ ಫ್ರಾಡ್ ಆಗಿತ್ತು. ಜಾಸ್ತಿ ನಿಮಗೆ ನಿಮ್ಮ ಹತ್ರ ಇಂಟ್ರೆಸ್ಟ್ ರೇಟ್ನ ಇಸ್ಕೊತಾ ಇದ್ರು. ಅಂದರೆ ಸಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ನೀವು ತುಂಬ ಇಂಟ್ರೆಸ್ಟ್ ರೇಟ್ನ ಕೊಡಬೇಕಾಗಿತ್ತು, ಅಥವಾ ನಿಮ್ಮದು ಪ್ರೈವಸಿ ವೈಲೇಷನ್ ಆಗ್ತಾಯಿತ್ತು, ಅಂದರೆ ನಿಮ್ಮ ಡೇಟಾನೆಲ್ಲ ಕದಿಯೋ ಥರದ್ದು ಆ ರೀತಿ ಕೆಲಸ ಆಗ್ತಾಯಿತ್ತು. ಅಥವಾ ಅದು ಒಂದು RBI ಇಂದ ರೆಗ್ಯುಲೇಟೆಡಲ್ಲಿ ಇಲ್ದಲೇ ಇರೋದು ಒಂದು ಆ್ಯಪ್ ಆಗಿಬಿಟ್ಟು ಸುಮ್ಮನೆ ಒಂದು ಫ್ರಾಡ್ ಕೂಡ ಆಗ್ತಾಯಿತ್ತು. ಇದನ್ನು RBI ಹೇಗಾದರೂ ಮಾಡಿ ಕಂಟ್ರೋಲಿಗೆ ತರಬೇಕು ಅನ್ನೋದಕ್ಕೋಸ್ಕರ ಈ ಅನ್ಆಥರೈಸ್ಡ್ ಡಿಜಿಟಲ್ ಲೆಂಡಿಂಗ್ ಆ್ಯಪ್ಸ್ಗಳಿದೆಯಲ್ಲ ಅದನ್ನು ಕಡಿವಾಣ ಹಾಕೋಕ್ಕೆ ಒಂದು ಹೊಸ ಪಬ್ಲಿಕ್ ರೆಪಾಸಿಟರಿನ ಯೂಸ್ ಮಾಡ್ತಾರೆ. ಅಂದರೆ ರೆಪಾಸಿಟರಿ ಅಂದರೆ ಒಂದು ಡೇಟಾ ಬೇಸ್ ಥರ, ನಿಮಗೆ ಅಲ್ಲಿ ಯಾವ್ಯಾವುದು RBI ಇಂದ ರೆಗ್ಯುಲೇಟೆಡ್ ಆಗಿರೋ ಎಂಟಿಟೀಸ್ ಅಂತ ಹೇಳ್ಬಿಟ್ಟು ಫುಲ್ ಲಿಸ್ಟ್ ಸಿಕ್ಬಿಡುತ್ತೆ ಆ ಆ್ಯಪ್ಗಳದ್ದು. ಸೊ ಅದು ಪಬ್ಲಿಕಲ್ಲಿ ಅವೈಲೇಬಲ್ ಮಾಡ್ತಾರಂತೆ, ಆ ರೆಗ್ಯುಲೇಟೆಡ್ ಎಂಟಿಟೀಸ್ ಯಾವುದಿದೆ ಅಂತ. ಆಮೇಲೆ ಯಾವಾಗ ಹೊಸ ಕಂಪ್ನಿಗಳು ಬರ್ತಾ ಇದೆ ಅಥವಾ ಯಾವ್ದಾದ್ರು ರೆಗ್ಯುಲೇಟೆಡ್ ಇದ್ದಿದ್ದು ಇಲ್ಲ ಅಂತ ಆಚೆ ಹೋಗ್ತಾ ಇದೆ ಅಂತಂದರೆ ಅದನ್ನ ಆ ಲಿಸ್ಟಿಂದ ತೆಗೆದು ಹಾಕೋದು ಮಾಡ್ತಾ ಇರ್ತಾರೆ. ಸೊ ನೀವು ಯಾವ್ದಾದ್ರು ಒಂದು ಆ್ಯಪ್ ಬಗ್ಗೆ ಕ್ರೆಡಿಬಿಲಿಟಿ ಚೆಕ್ ಮಾಡಬೇಕು, ಇದು ನಿಜವಾಗ್ಲೂ ಇದು RBI ಇಂದ ರೆಗ್ಯುಲೇಟೆಡ್ ಆಗಿರುವಂಥದ್ದು ಅಥವಾ ಇದು ಒಂದು ಒಳ್ಳೆ ಆ್ಯಪ್ ಅಂತ ತಿಳ್ಕೊಬೇಕು ಅಂತಂದರೆ, ಸಾಲ ತಗೋಬೇಕಾದ್ರೆ ಎಸ್ಪೆಷಲಿ ಆಥರೈಸ್ಡ್ ಆ್ಯಪ್ ಅಂತ ನೋಡಬೇಕು ಅಂದರೆ ಆ ಒಂದು ರೆಪಾಸಿಟರಿನ ಏನು ಮುಂದೆ ಇವರು ಡೆವಲಪ್ ಮಾಡಿ ಕೊಡ್ತಾರೆ ಅದರಲ್ಲಿ ಇದೆ ಅಂತಂದರೆ ನೀವು ವ್ಯಾಲಿಡ್ ಅಂತ ಅನ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ ಅನ್ಕೋಬೋದು. ಈ ಥರ ನೋಡಿ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮ್ಮ ಗ್ರೂಪಲ್ಲಿ ಕೂಡ ಸುಮಾರು ಜನ ಹೇಳಿದ್ರು ಯಾವುದೋ ಸಾಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಆ್ಯಪ್ಗಳನ್ನ ತೊಗೊಂಡು ಅಲ್ಲಿ ಫ್ರಾಡ್ ಆಗಿರುವಂಥದ್ದು ಅನ್ನೋದು ನಡೀತಾನೆ ಇರುತ್ತೆ. ಇದು ಒಂದು ಸ್ವಾಗತಾರ್ಹ ಬೆಳವಣಿಗೆ ಅಂತ ಅನಿಸ್ತು. ಇನ್ನೊಂದು ಇದ್ರ ಜೊತೆಗೆ ಬಂದಿರುವಂಥದ್ದು ಫ್ರೀಕ್ವೆನ್ಸಿ ಆಫ್ ರಿಪೋರ್ಟಿಂಗ್ ಆಫ್ ಕ್ರೆಡಿಟ್ ಇನ್ಫಾರ್ಮೇಷನ್. ಇಂದ ನಾನು ಕ್ರೆಡಿಟ್ ಕಾರ್ಡ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಸೊ ಆ ಕ್ರೆಡಿಟ್ ಕಾರ್ಡ್ದು ಇನ್ಫಾರ್ಮ್ ಮಾಡಬೇಕಲ್ವ, ಯಾರ್ಯಾರು ಈಗ ಅಥಾರಿಟೀಸ್ಗಳಂತಿರುತ್ತೆ ಅವರು ಅವಾಗವಾಗ ರಿಪೋರ್ಟ್ ಮಾಡ್ತಾ ಇರಬೇಕು. ಸೊ ದಟ್ ನಿಮ್ಮ ಏನಾಗುತ್ತೆ ಒಂದು ಕ್ರೆಡಿಟ್ ಸ್ಕೋರ್ ಏನಿರುತ್ತೆ ಅಪ್ಡೇಟ್ ಆಗ್ತಾ ಇರುತ್ತೆ. ಇದನ್ನ ನಾವು ಕ್ರೆಡಿಟ್ ಇನ್ಫಾರ್ಮೇಷನ್ ಕಂಪನೀಸ್ ಅಂತ ಕರಿತೀವಿ. ಅಂದರೆ ಸ್ಮಾಲ್ ಸ್ಕೇಲಲ್ಲೂ ನಡೆಯುತ್ತೆ. NBFC, ಬ್ಯಾಂಕ್ಸು, ಇನ್ಕ್ಲೂಡಿಂಗ್ ನೀವು ಪೇ ಲೆಟರ್ ಅಂತೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಎಲ್ಲರೂ ಕೂಡ ಅದರಲ್ಲಿ ಒಂದು ಭಾಗವಹಿಸ್ತಾ ಇರ್ತಾರೆ. ಇದು ಲೋನ್ ಪೇಮೆಂಟ್ಗೆ, ರೀಪೇಮೆಂಟ್ಗೆ ಇದೆಲ್ಲದಕ್ಕೂ ಹೆಲ್ಪ್ ಆಗುತ್ತಲ್ವ. ಕ್ರೆಡಿಟ್ ಸ್ಕೋರ್ ಬಗ್ಗೆ ಸಪ್ರೇಟಾಗಿ ಮಾಡಿರೋ ವಿಡಿಯೋದಲ್ಲಿ ಮಾತಾಡಿದ್ದೆ. ಸೊ ಅದನ್ನ ಒಂದು ತಿಂಗಳಿಗೆ ಬೇಸಿಸಲ್ಲಿ ಒಂದ್ಸಲ ಅಪ್ಡೇಟ್ ಮಾಡೋದು ಅಂತ ಆಗ್ತಾ ಇತ್ತು. ಇದೆಲ್ಲ ಈಗ ಇನ್ನೂ ಕಮ್ಮಿ ಅವಧಿನಲ್ಲಿ, ಅಂದರೆ ಫೋರ್ಟ್ನೈಟ್ ಬೇಸಿಸ್, ಎವ್ರಿ 15 ದಿನಗಳು ಒಂದ್ಸಲ, ಅಥವಾ ಇನ್ನೂ ಸಾಧ್ಯವಾದರೆ ಇನ್ನೂ ಕಮ್ಮಿ ದಿನಗಳಲ್ಲಿ ಒಂದ್ಸಲ ನೀವು ಪೇಮೆಂಟ್ ಮಾಡಿದಾಗ ಅದ್ರದ್ದು ಅಪ್ಡೇಟ್ ಆಗ್ತಾ ಇದ್ರೆ, ಸೊ ಯಾವಾಗಲೂ ಲೇಟೆಸ್ಟ್ ಒಂದು ಕ್ರೆಡಿಟ್ ಸ್ಕೋರ್ ಸಿಗ್ತಾ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನ ಇನ್ನೂ ಫಾಸ್ಟ್ ಮಾಡಬೇಕು ರಿಪೋರ್ಟ್ ಮಾಡೋದು ಅಂತ ಹೇಳಿದ್ದಾರೆ. ಜೊತೆಗೆ ಇಂಪಾರ್ಟೆಂಟ್ ಆಗಿ ನೋಡಿ, ಟ್ರಾನ್ಸಾಕ್ಷನ್ ಲಿಮಿಟ್ UPIದು 5 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. 1 ಲಕ್ಷ ಇರೋದನ್ನ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಇದು ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಮಾತ್ರ. ಈಗ ನಾರ್ಮಲ್ ನೀವು ನನಗೆ ದುಡ್ಡು ಕಳಿಸ್ಬೇಕು ಅಥವಾ ನಾನು ಇನ್ಯಾರಿಗೂ ದುಡ್ಡು ಕಳಿಸ್ಬೇಕು ಅಂತಂದರೆ ಮ್ಯಾಕ್ಸಿಮಮ್ ಎಷ್ಟಿದೆ, ಒಂದು ದಿನಕ್ಕೆ 1 ಲಕ್ಷ ರೂಪಾಯಿ ಕಳಿಸ್ಬೋದು ಅಂತಿದ್ವಲ್ವ UPI. ಆದರೆ ಕೆಲವೊಂದು ಫೀಲ್ಡ್ಗಳಲ್ಲಿ, ಕೆಲವೊಂದು ಸೆಕ್ಷನ್ಗಳಲ್ಲಿ ಅದು ಜಾಸ್ತಿ ಇದೆ ಲಿಮಿಟ್. ಉದಾಹರಣೆಗೆ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಇದು ಕ್ಯಾಪಿಟಲ್ ಮಾರ್ಕೆಟಿಂಗ್ ಮಾಡೋದಾಗಿದ್ರೆ ಅಲ್ಲೆಲ್ಲ 2 ಲಕ್ಷ ಅಂತೇನೋ ಇತ್ತು. ಜೊತೆಗೆ IPOನಲ್ಲಿ ಇನ್ವೆಸ್ಟ್ ಮಾಡೋದು, ಸ್ಟಾಕ್ಸ್ನ ಬೈ ಮಾಡೋದು, ಇದೆಲ್ಲದಕ್ಕೂ ಅಪ್ ಟು 5 ಲಕ್ಷ ತನಕ ಅಲೋ ಮಾಡ್ತಾರೆ UPI ಟ್ರಾನ್ಸಾಕ್ಷನಲ್ಲಿ. ಈಗ ಆ ಸಾಲಿಗೆ ಒಂದು ಹೊಸದು ಸೇರ್ಕೊತಾ ಇದೆ. ಅದ್ಯಾವುದು, ನೀವೇನಾದ್ರು ಟ್ಯಾಕ್ಸ್ ಪೇ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಆಗ ಕೂಡ ಅಪ್ ಟು 5 ಲಕ್ಷ ನೀವು UPIಯಲ್ಲಿ ಪೇಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ಅದು ಯಾವ ರೀತಿ ಪೇ ಇರುತ್ತಲ್ಲ ಅದ್ರ ಮೇಲೆ ಅವ್ರು ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ. ಸೊ ನಾರ್ಮಲ್ ಟ್ರಾನ್ಸಾಕ್ಷನ್ 1 ಲಕ್ಷನೇ ಇರುತ್ತೆ ಲಿಮಿಟು, ಬಟ್ UPIದು ಟ್ಯಾಕ್ಸ್ ಪೇಮೆಂಟಲ್ಲಿ ಮಾಡೋಕ್ಕೆ 5 ಲಕ್ಷ ತನಕ ಪೇ ಮಾಡ್ಬೋದು ಅಂತ. ಒಂದು ಟ್ಯಾಕ್ಸ್ ಜಾಸ್ತಿ ಈಸಿಯಾಗಿ ಕಟ್ಟೋಂಗಾಗಲಿ ಅಂತ, ಇನ್ನೊಂದು UPI ನಲ್ಲಿ ಇನ್ನೊಂದು ಜಾಸ್ತಿ ಬೆಳವಣಿಗೆ ತಗೋಬೇಕು ಅಂತ ನೋಡ್ತಾ ಇದ್ದಾರೆ. ಯಾಕಂದರೆ ಇನ್ನೂ ಜಾಸ್ತಿ ರೀಚ್ ಆಗಲಿ ಅಂತ. ರೀಸೆಂಟಾಗಿ ಯಾವಾಗಲೂ ಡೇಟಾ ಬಂದಾಗ ಸುಮಾರು 422 ಮಿಲಿಯನ್ ಜನ ನಮ್ಮ ದೇಶದಲ್ಲಿ UPIನ ಯೂಸ್ ಮಾಡ್ತಾರೆ. ಅಂದರೆ ಸರಿಸುಮಾರು 42-43 ಕೋಟಿ ಜನ ಆಲ್ರೆಡಿ UPIನ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ಗ್ರಾಮೀಣ ಭಾಗದಲ್ಲಿ ಇನ್ನೂ ಜಾಸ್ತಿ ಆಗಬೇಕು, ಅಥವಾ ಸೀನಿಯರ್ ಸಿಟಿಸನ್ಸು ಜಾಸ್ತಿ ಯೂಸ್ ಮಾಡ್ದಲ್ಲೇ ಇರ್ಬೋದು. ಅವ್ರ ರೀಚನ್ನು ಜಾಸ್ತಿ ಮಾಡ್ಸೋಕ್ಕೆ ಇನ್ನೊಂದು ಹೊಸ ಫೀಚರ್ನ ತರ್ತಾ ಇದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ನೋಡಿ, ಡೆಲಿಗೇಟೆಡ್ ಪೇಮೆಂಟ್ ಅಂತ ಕೊಡ್ತಾ ಇದ್ದಾರೆ. ಡೆಲಿಗೇಟೆಡ್ ಪೇಮೆಂಟ್ ಅಂದರೆ ಇವಾಗ ಒಂದು UPIನ ನೀವು ಕ್ರಿಯೇಟ್ ಮಾಡಬೇಕು ಅಂದರೆ UPI ID ನಿಮ್ಮ ಬ್ಯಾಂಕ್ ಜೊತೆಗೆ ನಿಮ್ಮ ಮೊಬೈಲ್ ಟೈ ಆಗಿರುತ್ತೆ. ಆ ಫೋನ್ ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಮಾತ್ರ ಆ UPI ಪೇಮೆಂಟ್ನ ಮಾಡ್ಬೋದಲ್ವಾ. ಈಗೇನು ಮಾಡ್ತಾ ಇದ್ದಾರೆ, ಒಂದೇ ಬ್ಯಾಂಕ್ ಅಕೌಂಟಿಂದ ಸುಮಾರು ಜನ
ಕೂಡ ಯು ಪಿ ಐನ ಪೇಮೆಂಟ್ನ ಮಾಡ್ತಾ ಹೋಗ್ಬೋದು. ಅಂದರೆ ನಿಮ್ಮ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇದೆ, ನೀವು ಅದನ್ನ ಯು ಪಿ ಐ ಟ್ಯಾಗ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಫ್ಯಾಮಿಲಿನಲ್ಲಿ ಯಾರೋ ನಿಮ್ಮ ಮಕ್ಕಳು ಪೇಮೆಂಟ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ, ಅವ್ರ ಹೆಸರಲ್ಲಿ ಯು ಪಿ ಐ ಟ್ಯಾಗ್ ಆಗಿರೋ ಬ್ಯಾಂಕ್ ಅಕೌಂಟ್ ಇಲ್ಲ, ಬಟ್ ಅವರಿಗೆ ಒಂದು ಪೇಮೆಂಟ್ ಮಾಡೋಕ್ಕೆ ಅನುಕೂಲ ಆಗಬೇಕು ಅಂತಂದರೆ ನೀವು ಒಂದು ಲಿಮಿಟ್ನ ಸೆಟ್ ಮಾಡ್ಬೋದು. ಯಾಕೆಂದರೆ ಮಕ್ಕಳು ಅಂತ ಬಂದಾಗ ಅಥವಾ ಸೀನಿಯರ್ ಸಿಟಿಸನ್ಸ್ ಅಂತ ಬಂದಾಗ ನೋಡಿ, ಮಕ್ಕಳು ಅಂತ ಬಂದಾಗ ಖರ್ಚು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲದೆ ಒಂದು ಫ್ರಾಡ್ ಆಗೋಂಥ ಸಾಧ್ಯತೆ ಇರುತ್ತೆ, ಅಥವಾ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡೋಂಥ ಸಾಧ್ಯತೆ ಇರುತ್ತೆ. ಅದೇ ಸೀನಿಯರ್ ಸಿಟಿಸನ್ಸ್ ಅಂದಾಗ ಫ್ರಾಡ್ ಆಗೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ 2 ಥರ ಡೆಲಿಗೇಷನ್ ತರ್ತಾರಂತೆ, ಒಂದು ಫುಲ್ ಡೆಲಿಗೇಷನ್ ಅಂತ, ಇನ್ನೊಂದು ಪಾರ್ಷಿಯಲ್ ಡೆಲಿಗೇಷನ್ ಅಂತ. ಫುಲ್ ಡೆಲಿಗೇಷನ್ ಅಂತ ಕೊಟ್ಬಿಟ್ರೆ ನೀವು ಅವರಿಗೆ ಒಂದು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಆಗೋಗ್ಬಿಡ್ತು ಅಂದರೆ ಒಂದ್ಸಲ ಅವರು ಸೇಮ್ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಅವರು ಕೂಡ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡ್ಬೋದು, ಅವ್ರ ಹತ್ರನೇ ಕಂಟ್ರೋಲ್ ಇರುತ್ತೆ. ಆದರೆ ನೀವು ಲಿಮಿಟ್ನ ಸೆಟ್ ಮಾಡ್ಬೋದು. ಆ ರೀತಿ ಡೆಲಿಗೇಷನ್ ಆಕ್ಸೆಸ್ ಕೊಡ್ತಿದ್ದಾಗ ಎಷ್ಟು ಅಮೌಂಟ್ನ ಅವರು ಯು ಪಿ ಐನಲ್ಲಿ ಅವರು ಸೆಂಡ್ ಮಾಡ್ಬೋದು ಅನ್ನೋದು ಒಂದು ಲಿಮಿಟ್ ಇರುತ್ತೆ ಅವ್ರ ಹತ್ರ. ಅದೇ ರೀತಿಯಾಗಿ ನೀವು ಫುಲ್ ಪಾರ್ಷಿಯಲ್ ಡೆಲಿಗೇಷನ್ ಅಂತ ಕೊಡ್ತದೆ ಅಂತಂದರೆ ನಿಮ್ಮ ಹತ್ರ ಬರುತ್ತೆ. ಅಂದರೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸೀನಿಯರ್ ಸಿಟಿಸನ್ಸು ಪೇಮೆಂಟ್ ಮಾಡೋಕ್ಕೆ ಹೋದಾಗ ಅವರಾಗೆ ಪೇಮೆಂಟ್ನ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಹತ್ರ ಒಂದು ಆಥರೈಸೇಷನ್ ಬರುತ್ತೆ, ನೀವು ಪಿನ್ ಎಂಟ್ರಿ ಮಾಡಿದ್ರೆ ಮಾತ್ರ ಅವ್ರದ್ದು ಆಗ್ತಾ ಹೋಗುತ್ತೆ. ಬಟ್ ಸ್ಟಿಲ್ ಅದು ಮೊದಲು ಆಗ್ತಾ ಇರಲಿಲ್ಲ ಅಲ್ವಾ, ಒಂದೇ ಅಕೌಂಟಿಂದ ಆಗ್ತಾ ಇರಲಿಲ್ಲ. ಅವರು ಒಂದು ಯು ಪಿ ಐ ಅಕೌಂಟ್ ಇಟ್ಕೋಬೇಕಾಗಿತ್ತು, ಅದೆಲ್ಲ ಇತ್ತು. ಈಗ ಒಂದು ಅಕೌಂಟ್ ಇದ್ದರೆ ಸಾಕು, ಮನೆ ಮಂದಿ ಎಲ್ಲ ಕೂಡ ಮಾಡ್ತಾ ಹೋಗ್ಬೋದು. ಇದು ಎಸ್ಪೆಷಲಿ ಗ್ರಾಮೀಣ ಭಾಗಕ್ಕೆ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಅಲ್ಲಿ ಒಬ್ಬೊಬ್ಬರ ಹೆಸರಲ್ಲಿ ಒಂದೊಂದು ಅಕೌಂಟ್ ಅಂತ ಇರೋದು ಸಾಧ್ಯತೆ ಕಮ್ಮಿ ಇರುತ್ತೆ. ಜೊತೆಗೆ ಮಕ್ಕಳಿಗೆ ಅರ್ಜೆಂಟ್ ನೀಡ್ ಇರುತ್ತೆ, ಏನೋ ಒಂದು ಸ್ಕೂಲ್ ಫೀಸ್ ಕಟ್ಟಬೇಕಾಗಿರುತ್ತೆ, ಕಾಲೇಜ್ ಫೀಸ್ ಕಟ್ಟಬೇಕಾಗಿರುತ್ತೆ, ಅಂಥ ಟೈಮಲ್ಲೂ ಹೆಲ್ಪ್ ಆಗುತ್ತೆ. ಅಥವಾ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಅವರಿಗೆ ಬೇಸಿಕ್ ಮೊಬೈಲ್ ಅಪ್ಲಿಕೇಶನ್ ಗೊತ್ತಿದೆ, ಬಟ್ ಪೇಮೆಂಟ್ ಮಾಡಬೇಕಾದ್ರೆ ಈಗ ತರಕಾರಿ ತರಕ್ಕೆ ಏನೋ ಹೋಗ್ತಾ ಇದ್ದಾರೆ ಅಥವಾ ಏನೋ ಒಂದು ಇದೆ ಅಂತಂದರೆ, ಅಥವಾ ಈ ಥರ ಸಂದರ್ಭಗಳೆಲ್ಲ ಹೆಲ್ಪ್ ಆಗ್ತಾ ಹೋಗುತ್ತೆ. ಆದರೆ ಇದರಿಂದ ಒಂದು ಫ್ರಾಡು ಆಗ್ಬೋದು ಅಂತ ಇನ್ನೊಂದು ಕ್ರಿಟಿಸಿಸಮ್ ಕೂಡ ನೋಡ್ತಾ ಹೋಗ್ಬೋದು ನಾವು. ಯಾವ ರೀತಿ ಅಂತಂದರೆ, ಈಗ ಮನೆಯಲ್ಲಿ ಯಾರೊಬ್ಬರು ಸೀನಿಯರ್ ಸಿಟಿಸನ್ ಇರ್ತಾರೆ, ಅವರಿಗೆ ಪೆನ್ಷನ್ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಮಕ್ಕಳು ಅದನ್ನ ಯಾರಾದರೂ ದುರುಪಯೋಗ ಪಡಿಸ್ಕೊಳೋಂಥ ಮಕ್ಕಳಿದ್ರೆ ಅಂದರೆ ಅವರು ಅದನ್ನ ಕಂಟ್ರೋಲಿಗೆ ತೊಗೋಬೋದಲ್ವಾ ಅಂತ ಆ ರೀತಿಯೂ ಒಂದು ಚರ್ಚೆಗಳಾಗ್ತಾ ಇದೆ. ಅಂದರೆ ಗೊತ್ತಿಲ್ಲದಲ್ಲ ಇದ್ದರೆ ಅಂಥ ದುಡ್ಡನ್ನು ಇವರು ಡೆಲಿಗೇಟ್ ಮಾಡಿಕೊಂಡು ಅದರಿಂದ ಫ್ರಾಡ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಯೂ ಇರುತ್ತೆ ಅಂತ ನೋಡ್ತಗೋಣ. ಅದಕ್ಕೆ ರೆಗ್ಯುಲೇಷನ್ಗಳನ್ನು ಮಾಡಿದ್ದಾರೆ, ಬಟ್ ವೆಲ್ಕಮ್ ಮೂವ್ ಅಂತಲೇ ಅನಿಸ್ತು. ಆ ರೀತಿ ಫ್ರಾಡ್ ಆಗೋದು ಆಗ್ತಾನೆ ಇರುತ್ತೆ, ಬಟ್ ನೋಡ್ತಗೋಣಂತೆ. ಜೊತೆಗೆ ಕಂಟಿನ್ಯೂಸ್ ಕ್ಲಿಯರಿಂಗ್ ಆಫ್ ಚೆಕ್ಸ್ ಅಂತ ಇದೆ ನೋಡಿ. ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಂತ ಒಂದಿದೆ. ಅಂದರೆ ನಾವು ಒಂದು ಚೆಕ್ಕನ್ನು ಯಾರಾದರೂ ಬರ್ಕೊಟ್ಟಿದ್ದಾರೆ ಅಂದರೆ ಅದನ್ನ ಹೋಗಿ ಪ್ರೆಸೆಂಟ್ ಮಾಡಿದಾಗ ಅದು ನಿಮ್ಮ ಅದೇ ಬ್ಯಾಂಕಲ್ಲಿ ಇರ್ಬೋದು ಅಥವಾ ಬೇರೆ ಬ್ಯಾಂಕಲ್ಲಿ ಇರ್ಬೋದು, ಅದು ಚೆಕ್ ಸ್ಕ್ಯಾನ್ ಆಗಿ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಫರ್ ಆಗಿ ಆಗೋಕ್ಕೆ ಸುಮಾರು 2 ದಿನ ತೊಗೊತಾ ಇತ್ತಲ್ವ. ಇವತ್ತು ಹಾಕಿದ್ರೆ ನಾಡಿದ್ದು ಬರ್ಬೋದು ಸರ್, ನಾಳೆ ಬರ್ಬೋದು ಸರ್ ಅಂತ ಹೇಳ್ತಾ ಇದ್ರು ಬ್ಯಾಂಕಲ್ಲಿ. ಬಟ್ ಇವಾಗ ಏನಾಗಿದೆ, ಅದನ್ನ ವಿತಿನ್ ಅವರ್ಸ್ ಒಂದು 2-3 ಗಂಟೆ ಒಳಗಡೆ ಅದನ್ನ ಕ್ಲಿಯರ್ ಮಾಡೋ ಥರ ಒಂದು ಸಿಸ್ಟಮ್ನ ತರ್ತಾ ಇದ್ದಾರೆ. ಇದು ಆನ್ ರಿಯಲೈಸೇಷನ್ ಸೆಟಲ್ಮೆಂಟ್ ಅಂತ ಆಗುತ್ತೆ, ಅಂದರೆ ಆವಾಗ ತಕ್ಷಣದಲ್ಲೇ ಆಗೋಗ್ಬಿಡುತ್ತಂತೆ. ಸೊ ಇದರಿಂದ ಫಾಸ್ಟಾಗಿ ಚೆಕ್ಗಳು ಪ್ರಾಸೆಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಅಂತ ಅನಿಸ್ತು. ಎಸ್ಪೆಷಲಿ ಈ ಲೆಂಡಿಂಗ್ ಆ್ಯಪ್ಗಳ ಬಗ್ಗೆ ಒಂದು ರೆಪಾಸಿಟರಿ ಕ್ರಿಯೇಟ್ ಮಾಡಿ ಅದರಲ್ಲಿ ಅವೇರ್ನೆಸ್ ತರಿಸೋಂಥದ್ದು, ಹಾಗೆಯೇ ಟ್ಯಾಕ್ಸ್ ಪೇಮೆಂಟ್ಗೆ ಯು ಪಿ ಐನ 5 ಲಕ್ಷ ತನಕ ಎನೇಬಲ್ ಮಾಡ್ತಾ ಇರೋಂಥದ್ದು, ಡೆಲಿಗೇಷನ್ ಕೊಡುವಂಥದ್ದು, ಬೇರೆಯವರು ಪೇಮೆಂಟ್ ಮಾಡ್ಬೋದು ನಿಮ್ಮ ಅಕೌಂಟಿಂದ ಅಂತ, ಹಾಗೆಯೇ ಚೆಕ್ಕನ್ನು ಬೇಗ ಕ್ಲಿಯರ್ ಮಾಡುವಂಥದ್ದು. ಇದು ಸ್ವಾಗತಾರ್ಹ ಬೆಳವಣಿಗೆ ಅಂತ ನನಗನ್ನಿಸ್ತು. ಜೊತೆಗೆ ಕ್ರೆಡಿಟ್ ಇನ್ಫಾರ್ಮೇಷನ್ ಕೂಡ ಬೇಗ ಅಪ್ಡೇಟ್ ಆಗೋದ್ರಿಂದ ಕ್ರೆಡಿಟ್ ಸ್ಕೋರು ಪಾಪ ಯಾರಿಗಾದರೂ ಲೋನ್ ಎಮರ್ಜೆನ್ಸಿ ಇತ್ತು ಅಂತಂದರೆ ಅವರಿಗೆ ಅನುಕೂಲ ಆಗುತ್ತೆ ಅಂತ ಅನಿಸ್ತು. ಸೊ ಇದಿಷ್ಟು ಇವತ್ತಿನ ಶಾರ್ಟ್ ಸೀರೀಸ್ ಆಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.